ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ನೀರಜ್ ಚೋಪ್ರಾ ಜಾವಲಿನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಿದ್ದಾರೆ. ಕಳೆದ ಬಾರಿ ಅವರಿಗೆ ಚಿನ್ನದ ಪದಕ ಬಂದಿತ್ತು. ಮಧ್ಯರಾತ್ರಿ ನಡೆಯಿತು. 92 ಮೀಟರ್ ದೂರಕ್ಕೆ ಬರ್ಜಿಯನ್ನು ಪಾಕಿಸ್ತಾನದ ಅರ್ಷದ್ ನದೀಮ್ ಎಸ್ತರೆ. ಅದರ ಪರಿಣಾಮ ಅವರಿಗೆ ಚಿನ್ನ. ನೀರಜ್ 89.45. ಅದು ಏನು ಕಡಿಮೆ ಅಲ್ಲ. ಅಂದರೆ ಪ್ರತಿಸ್ಪರ್ಧಿ ಇನ್ನೂ ಚೆನ್ನಾಗಿ ಎಸ್ತಿದ್ದಾರೆ. ಸರಿ, ಅಭಿನಂದನೆಗಳ ಮಹಾಪುರ. ಪ್ರಧಾನಿನೇ ಫೋನ್ ಮಾಡಿ ಅವರಿಗೆ ಅಭಿನಂದನೆ ಎಲ್ಲ ಹೇಳಿದ್ದಾರೆ. ನನ್ನ ಪ್ರದರ್ಶನವನ್ನು ನಾನು ಇನ್ನಷ್ಟು ಉತ್ತಮಪಡಿಸ್ಕೋಬೇಕು. ಈ ದಿನ ಅರ್ಷದ್ ಆಗಿತ್ತು ಅಂತ ನೀರಜ್ ಹೇಳಿದ್ದಾರೆ. ಸೂಪರ್. ಮಗ ಬೆಳ್ಳಿ ಗೆದ್ದಿದ್ದಕ್ಕೆ ಅವ್ರ ತಾಯಿ ಖುಷಿ ಪಟ್ಟು ಆತನೂ ಚೆನ್ನಾಗಿ ಆಡಿದ್ದಾನೆ, ಅವನು ಅದಕ್ಕೆ ಅರ್ಹನೇ ಅಂತ ಹೇಳಿದ್ದಾರೆ. ಇಬ್ಬರು ತಾಯಂದ್ರು ಅದೇ ಮಾತಾಡಿದ್ದಾರೆ. ಹರ್ಷದ್ ತಾಯಿನೂ ನೀರಜ್ ವಿಚಾರದಲ್ಲಿ ಅದೇ ತರ ಮಾತಾಡಿದ್ದಾರೆ, ಈಕಿನೂ ಅದೇ ಹೇಳಿದ್ದಾರೆ. ಅಂದ್ರೆ ಕ್ರೀಡಾ ಸ್ಫೂರ್ತಿ ಅನ್ನೋದು ಫ್ಯಾಮಿಲಿಯಲ್ಲೂ ಇದೆ, ಇರಬೇಕು. ಬರೀ ಸ್ಪರ್ಧೆಗಳಲ್ಲಿ ಕ್ರೀಡೆಯನ್ನ ರಾಜಕಾರಣ ಮಾಡ್ಕೊಂಡು ಕಂಡ್ಕೊಂಡಿದ್ದಕ್ಕೆಲ್ಲ ಜಂತುಳು ಹುಡುಕೋದಲ್ಲ. ಅದು ರಾಜಕಾರಣಿಗಳು ಮಾಡ್ತಾರೆ, ಅದನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಅವ್ರು ಎಂದೂ ಕ್ರೀಡೆ ಆಡಲ್ಲ. ಅವ್ರು ಆಡೋ ಆಟಗಳೇ ಬೇರೆ, ತರಹೇವಾರಿ, ನಮಗೆ ಅರ್ಥವಾಗದ ಆಟಗಳು, ತರಹೇವಾರಿ ಆಟಗಳು. ಒಂದು ತಿನ್ನುವ ಆಟ, ಇನ್ನೊಂದು ತೇಗುವ ಆಟ, ಇನ್ನೊಂದು ಅರಗಿಸಿಕೊಳ್ಳುವ ಆಟ, ಇನ್ನೊಂದು ಧೋಕಾ ಆಟ, ಇನ್ನೊಂದು ನಯವಂಚಿಕೆ, ಇನ್ನೊಂದು ದೇಶದ್ರೋಹಿಗಳ ಆಟ. ಈ ಥರ ತರಾವರಿ ಆಟಗಳು ಆಡ್ತಾರೆ ಅವರು. ಅವ್ರಿಗೆ ಈ ಆಟಗಳು ಗೊತ್ತಿರಲ್ಲ. ಆ ಥರದ ಆಟದಲ್ಲಿ ಒಲಿಂಪಿಕ್ಸ್ ಮಾಡಿದ್ರೆ 150 ಗೇಮ್ಸ್ 150 ಗೋಲ್ಡ್ ಇಂಡಿಯಾ. ಎಲ್ಲ ನಮಗೆ ಗೋಲ್ಡ್, ಬೇರೆ ಅವ್ರಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಇರಲಿ. ಫಸ್ಟ್ ಇಲ್ಲಿ ನೋಡೋಣ. ಪದಕ ಎಲ್ಲರಿಗೂ 15 ಲಕ್ಷ ಬಹುಮಾನ ಎಲ್ಲ ಹೇಳಿದ್ದಾರೆ. ಕಂಚಿನ ಪದಕ ಕೊಟ್ಟವ್ರಿಗೆ ಹಾಕಿನಲ್ಲಿ. ಶ್ರೀಜೇಶನ್ನ ಈಗ ಜೂನಿಯರ್ ಹಾಕಿ ತಂಡದ ಕೋಚ್ ಆಗಿ ಕೂಡ ಮಾಡಿದ್ದಾರೆ. ವೆರಿ ಗುಡ್, ಒಳ್ಳೇದಾಯ್ತಲ್ಲ, ಬೆಸ್ಟ್. ಖುಷಿ ಅಲ್ವೇ? ಎಸ್. ಅನರ್ಹತೆ ಪ್ರಶ್ನಿಸಿ ವಿನೇಶ್ ಫೋಗಟ್ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ಸಂಬಂಧ ಪ್ರಕಟಣೆ ಹೊರಡಿಸಿದ ಕ್ರೀಡಾ ಮಧ್ಯಸ್ಥ ಮಂಡಳಿ, ನಾವು ವಿನೇಶ್ ಅರ್ಜಿಯನ್ನು ಸ್ವೀಕರಿಸಿದ್ದೀವಿ, ಆದರೆ ಈ ದಿನವೇ ತಮ್ಮ ನಿರ್ಣಯ ಪ್ರಕಟ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇದೇ ವೇಳೆ ವಿನೇಶ್ ಪರ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಬೀಸಿದ್ದಾರೆ. ಆಕೆಗೆ ಬೆಳ್ಳಿ ಪದಕ ಸಿಗಲಿದೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಒಲಿಂಪಿಕ್ಸ್ ನಿಯಮಗಳನ್ನು ಬದಲಿಸುವ ಅವಕಾಶ ಇಲ್ಲ ಅಂತ ಈಗಾಗಲೇ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್ ಸ್ಪಷ್ಟಪಡಿಸಿದೆ. ಈ ಮಧ್ಯೆ ಫೋಗಟ್ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ಫೋಗಟ್ಗೆ ಭಾರತ ರತ್ನ ಕೊಡಬೇಕು, ಇಲ್ಲವೇ ರಾಜ್ಯಸಭೆಗೆ ನಾಮಿನೇಟ್ ಮಾಡಬೇಕು ಅಂತ ಟಿಎಂಸಿಯ ಅಭಿಷೇಕ್ ಬ್ಯಾನರ್ಜಿ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ನೆಟ್ಟಿಗರು ಸಹ ಹಾಗಾದ್ರೆ ಬಂಗಾಳದ ಸಿಎಂ ಮಾಡ್ಬಿಡಿ ಅಂತ ಸವಾಲ್ ಹಾಕಿದ್ದಾರೆ. ಬೋಗಸ್ ಫೆಲೋಸು ತೋಚ್ತಂಗೆಲ್ಲ ಬಿಡೋದು ಬಾಣಾನ ಆಗ್ಬೇಕಾಗಿರೋದೇನು ಸರ್? ಆಯ್ತು, ಅವ್ರು ನಾಮಿನೇಟ್ ಮಾಡಬೇಕು, ಅವ್ರು ಮಾಡಲ್ಲ. ನೀವು ಟಿಎಂಸಿಯಿಂದ ಮಾಡ್ಕೊಳ್ಳಿ ನಾಮಿನೇಷನ್ ರಾಜ್ಯಸಭೆಗೆ. ಬೇಡ ಅಂದವ್ರು ಯಾರು ಬೇಡ ಅಂದಿರ್ತಾರ ಅವ್ರನ್ನ? ಇವೆಲ್ಲ ಸುಮ್ಮನೆ ಈ ಕಿತಾಪತಿಗಳು. ಇರುವೆ ಬಿಟ್ಟು ಮಜಾ ನೋಡೋದು. ಅವಕಾಶ ಬಂದ್ರೆ ಕಿರಿಕೆತ್ತದು ಮಜಾ ನೋಡೋಣ, ಒಂದು ಕಿರಿಕೆತ್ತಡ ಮಜಾ ನೋಡೋಣ. ನಮ್ದು ಒಂಥರ ಕಿರಿಕ್ ಪಾರ್ಟಿಗಳು ಇವರೆಲ್ಲ. ಈಗ ಎರಡನೇದು, ಅಲ್ಲೊಂದು ಸೆನ್ಸ್ ಇದೆ, ಅದನ್ನು ನಾವು ಮೇ ಬಿ ಲಾರ್ಜರ್ ಮುಂದಕ್ಕೆ ಯಾವಾಗಲಾರು ಯಾರು ಫೈಟು ಮಾಡ್ಬೋದೇನೋ. 100 ಗ್ರಾಮ್ ಹೆಚ್ಚಳ ಆಗಿರುವುದು ಅಪರಾಧ ಅಲ್ಲ, ಅಪರಾಧ ಅಲ್ಲ, ಡೋಪು ಅಂದ್ರೆ ಅದು ಮಾದಕ ವಸ್ತು ಸೇರಿಸ್ಬಿಟ್ಟು ಒಳಕ್ಕೆ ಬಂದಿದ್ರೆ ಅದು ಅಪರಾಧ, ಅದು ತಪ್ಪಾಗ್ಬೋದು. ಇದು ಎಲಿಜಿಬಿಲಿಟಿ ಕ್ವಶನ್. ಹಾಗಾಗಿ ಒಲಿಂಪಿಕ್ಸ್ ಇಂದಾನೇ ಅವ್ರನ್ನ ಹೊರಗೆ ಹಾಕೋದು ಅಥವಾ ಕೊನೆಯದಕ್ಕೆ ತರಬೇಕಾ, ಅಥವಾ ಬೆಳ್ಳಿ ಪದಕ ಕೊಡಲ್ಲ ಅಥವಾ ಕಂಚು ಕೊಡ್ಬೋದು ಅಷ್ಟೇ ಅನ್ನೋ ತರ ಮಾಡಬೇಕಾ ಅಂತ ಏನಾದ್ರು ಒಂದನ್ನು ಆಲೋಚನೆ ಮಾಡ್ಬೋದು. ಬೇಕಾದ್ರೆ ಅದ್ರ ಬಗ್ಗೆ ತಿದ್ದುಪಡಿ ಮಾಡ್ಬೋದು. ಕ್ಯಾಂಪಸ್ನಲ್ಲಿ ಹಿಜಾಬ್ ಬುರ್ಕಾ ವಿಚಾರದಲ್ಲಿ ಮುಂಬೈನ ಚಂಬೂರ್ ಕಾಲೇಜ್ ಯಾವ್ದ್ರಲ್ಲಿ ಹೊರಡಿಸಿದ್ರಲ್ಲ, ಅದು ಸುಪ್ರೀಂ ಕೋರ್ಟಿಗೆ ತಡೆ ಕೊಟ್ಟಿದ್ದಾರೆ. ನೋಡಬೇಕು ಮುಂದಕ್ಕೆ ಅವ್ರು ಏನು ತೀರ್ಮಾನ ಕೊಡ್ತಾರೋ ಧಾರ್ಮಿಕ ಆಚರಣೆಗಳ ವಿಚಾರದಲ್ಲಿ ಎಲ್ಲ. ಹರಿಯಾಣದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಗಸ್ಟ್ 15ನಿಂದ ಗುಡ್ ಮಾರ್ನಿಂಗ್ ಬದಲು ಜೈ ಹಿಂದ್ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಆಯ್ತು. ಸ್ಕೂಲಲ್ಲ ಅದೇ ಈಗ ಇಸ್ಕಾನ್ ಪಂಥದಲ್ಲಿದ್ದವರೆಲ್ಲ ಫೋನ್ ಮಾಡಿದ್ರು ಹರೇ ಕೃಷ್ಣ ಅಂತಾನೆ ಹೇಳೋದು. ಅವ್ರು ಅನ್ನಲ್ಲ, ಹರೇ ಕೃಷ್ಣ ಅಂತಾನೆ ಹೇಳ್ತಾರೆ ಅಲ್ವಾ? ಹಂಗೆ ಅಲ್ವಾ ಅವ್ರು ಮಾಡೋದು? ಓಕೆ. ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿಂದಲೇ ದೇಶಭಕ್ತಿಯನ್ನು ಮೂಡಿಸ್ಬೇಕು ಅಂತ. ಪದಗಳ ಬಳಕೆಯಿಂದ ಭಾವನೆಗಳು ಸೃಷ್ಟಿಯಾಗ್ಬಿಡುತ್ತೆ ಅನ್ನೋ ಭ್ರಮೆಗೆ ಬರಬೇಡಿ. ಗುಡ್ ಮಾರ್ನಿಂಗ್ ಅಂತಂದಾಗ ಅವ್ರು ಮಾರ್ನಿಂಗ್ ಪಾಪ ಗುಡ್ ಆಗಿರಲಿ ಅನ್ನೋ ಭಾವನೆ ಒಳಗಿರುತ್ತಾ? ತುಂಬ ಮೆಕ್ಯಾನಿಕಲಿ ಹೇಳುತ್ತಾರೆ ಗುಡ್ ಮಾರ್ನಿಂಗ್ ಅಂತಾರದು. ಅದು ಮೆಕ್ಯಾನಿಕಲ್, ಅದು ಅದಕ್ಕೆ ಅರ್ಥಗಳು ಭಾಳ ಕಡಿಮೆ ಕೆಲವು ಸರಿ. ಏನೋ ಜೈ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ಹೇಳಲಿ ಬಿಡಿ ಅಷ್ಟೆ.
ಹೆಣ್ಮಕ್ಳ ಮದುವೆ ವಯಸ್ಸಿನ ಮಿತಿಯನ್ನು 9 ವರ್ಷಕ್ಕೆ ಇಳಿಸಲು ಇರಾಕ್ ಸರ್ಕಾರ ಹೊರಟಿರೋದಕ್ಕೆ ವಿಶ್ವ ಸಮುದಾಯದಿಂದ ತೀವ್ರ ಕಳವಳ ವ್ಯಕ್ತವಾಗಿದೆ. ಅಲ್ಲಿನ ಸಂಸತ್ನಲ್ಲಿ ವಿಧೇಯಕ ಮಂಡನೆ ಸಹ ಆಗಿದೆ. ಸದ್ಯ ಇರಾಕ್ನಲ್ಲಿ ಹೆಣ್ಮಕ್ಳ ಮದುವೆಯ ವಯಸ್ಸು 18 ವರ್ಷ. ಒಂದೊಮ್ಮೆ ಈ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕರೆ 9 ವರ್ಷದ ಬಾಲಕಿ 15 ವರ್ಷದ ಬಾಲಕನನ್ನ ಮದುವೆಯಾಗುವುದಕ್ಕೆ ಕಾನೂನು ಮಾನ್ಯತೆ ಸಿಗುತ್ತೆ. ಇದು ಬಾಲ್ಯ ವಿವಾಹಗಳ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಇದು ಲಿಂಗ ಸಮಾನತೆ, ಮಹಿಳೆಯರ ಹಕ್ಕುಗಳ ವಿಚಾರವಾಗಿ ಇಷ್ಟು ವರ್ಷ ಸಾಧಿಸಿದ ಸುಧಾರಣೆಗಳಿಗೆ ಮೊಳೆ ಹೊಡೆದಂತಾಗುತ್ತೆ ಅಂತ ಹಲವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಯುನಿಸೆಫ್ ಪ್ರಕಾರ ಸಂಸತ್ತಲ್ಲಿರೋ ಹೆಣ್ಣು ಮಕ್ಕಳಾದ್ರೂ ಹೆಂಗರಪ್ಪ ಒಪ್ಕೋತೀರಿ? ತಲೆಕೆಟ್ಟ ಗಂಡಸರು ಕಚಡಗಳೇನೋ ಮಾಡಿರ್ತಾರಪ್ಪ. ಹೆಣ್ಣು ಮಕ್ಕಳಾದ್ರೂ ಹೆಂಗೆ ಒಪ್ಕೋತೀರಿ? ಅಲ್ಲಿ ಯಾರು ಇದ್ರೆ ನಂಬರ್ 1. ನಂಬರ್ 2, 9 ವರ್ಷದ ಮಗುಗೆ ನೀವು ಮದುವೆ ಮಾಡ್ತೀವಿ ಅಂದರೆ ಕಾಮನ್ ಸೆನ್ಸಾರು ಬೇಡವೇನ್ರ? ಅದಕ್ಕೆ ಹಿಂಗೆ ಸಾಯ್ತಿರೋದು ಆ ದೇಶ. ಇನ್ನೇನಾಗತ್ತೆ? 15 ವರ್ಷದ ಹುಡುಗ ಅಂತೆ, 9 ವರ್ಷದ ಮಗು ಅಂತೆ. 9 ವರ್ಷದ ಮಕ್ಕಳಿಗೆ ಮದುವೆ ಮಾಡಿ ಏನು ಮಾಡ್ತೀರಿ? ನಂಬರ್ 1. ಏನು ಗೊತ್ತಾಗುತ್ತೆ? 9 ವರ್ಷದ ಮಗುಗೆ ಮದುವೆ ಮಾಡ್ಬೋದು ಅನ್ನೋದಿದ್ರೆ ಆ ಮಗು ಕೈಲಿ ಓಟು ಹಾಕ್ಸಿ, ಆ ಮಗುನ ಅಧ್ಯಕ್ಷೆ ಮಾಡ್ಬೋದು ಈ ದೇಶಕ್ಕೆ ಅಂತ ಯಾಕೆ ಹೇಳಲ್ಲ? ಅದೆಲ್ಲ ಅಧಿಕಾರ ಅದೆಲ್ಲ ಇಲ್ವಾ? ಅದೆಲ್ಲ ಇಲ್ಲ. ಬರೀ ಮದುವೆ ಮಾತ್ರ ಮಾಡ್ಕೊಡಕ್ಕೆ ಅದು ಯಾವ ನಿಮ್ಗೆ ಬುದ್ಧಿ ಕೊಡ್ತಾರೋ? ಒಳೆ ಮೀಸಲಾತಿ ಮತ್ತು ಕೆನೆಪದರ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನು ನೂರಾರು ಸಂಸದರು ಹೋಗಿ ಇವತ್ತು ಅಪೋಸ್ ಮಾಡಿ ಪ್ರಧಾನಿನ ಭೇಟಿ ಮಾಡಿಬಿಟ್ರಂತೆ. ಯಾವ ಕಾರಣಕ್ಕೂ ಅದು ಜಾರಿಗೆ ತರಬಾರ್ದು ಕೆನೆಪದರ ಅಂತ ಹೇಳ್ಬಿಟ್ರಂತೆ. ಅನ್ಯಾಯ ಆಗುತ್ತೆ. ಯಾರಿಗೆ ಅನ್ಯಾಯ? ಗೋವಿಂದ ಕಾರಜೋಳ ರಾಚೆ ಬಂದು ಅದನ್ನು ಮಾಡಲ್ಲ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತೆಲ್ಲ ಹೇಳಿದಾನೆ. ಯಾಕೆ? ಗೋವಿಂದ ಕಾರಜೋಳರ ಕುಟುಂಬಕ್ಕೇ ಸಿಕ್ತಿರಬೇಕು ಎಲ್ಲ ಮೀಸಲಾತಿಗಳುವೆ, ಬೇರೆಯವರು ಸಿಗಬಾರ್ದು ಯಾರಿಗೂ. ಎಷ್ಟು ಮೀಸಲಾತಿ ಇದೆಯೋ ಆ ಮೀಸಲಾತಿ ಹಾಗೆ ಉಳಿಬೇಕು. ಆದರೆ ಅದರ ಲಾಭವನ್ನು ಅವರವರೇ ಪಡ್ಕೊಳ್ಳೋದಾದ್ರೆ ಕೊನೆಯ ಮೀಸಲಾತಿ ಪಡೆಯಕ್ಕೆ ಅರ್ಹ ಇರುವವನಿಗೆ ಸಿಗೋದು ಯಾವತ್ತು? ಅದನ್ಯಾಯ ಅಲ್ಲ, ಅದು ಶೋಷಿತರ ಸಮಾಜ. ಶೋಷಿತರದಲ್ಲಿ ನೀವು ಬಲಿಷ್ಠರು ಮಾಡುತ್ತಿರುವುದು ಶೋಷಣೆ ಅಲ್ಲವೋ? ಅದ್ಯಾಕಲ್ಲ? ಅಂದ್ರೆ ಬರೀ ಕಾರಜೋಳರ ಫ್ಯಾಮಿಲಿಗೆ ಸಿಕ್ಬೇಕಂಗಾರೆ, ಬೇರೆಯವರು ಸಿಗಬಾರ್ದದು. ಬೀದರ್ ಬಾಲ್ಕಿನಲ್ಲಿ ಕೂತಿರೋ ಮಗುಗೆ ಸಿಕ್ಕೂಡ್ದದು ಅವಕಾಶಗಳು, ಬರೀ ಇವ್ರಿಗೆ ಸಿಕ್ಬೇಕಲ್ಲ. ನನ್ನ ಹತ್ರಕ್ಕೆ ಬನ್ನಿ. ಪರಿಶಿಷ್ಟ ಜಾತಿ ಅಂತ ಇದ್ದರೂ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಹೇಗೆ ಕಷ್ಟಪಡ್ತಿದ್ದಾರೆ ಆ ಜಾತಿ. ಅದಿದ್ದ ತಕ್ಷಣ ಎಲ್ಲ ಸಿಕ್ಕಿಬಿಡುತ್ತೆ ಈ ದೇಶದಲ್ಲಿ ಅವ್ರಗಳಿಗೆ ಅಂತ ಬೇರೆ ವರ್ಗದಲ್ಲಿ ಕೆಲವ್ರಿಗೆ ಭ್ರಮೆ ಇದೆ. ನನ್ನ ಹತ್ರಕ್ಕೆ ಬನ್ನಿ, ನಾನು ತೋರಿಸ್ತೀನಿ ಡಜನ್ ಗಟ್ಟಲೆ ಕೇಸನ್ನು ಬೇಕಾರೆ. ಅವ್ರಿಗೆ ತಲುಪೋದೇ ಇಲ್ಲ. ಅವ್ರಿಗೆ ಹೇಗೆ ತಲುಪಲ್ಲ, ಅವ್ರು ಹೇಗೆ ಕಷ್ಟಪಡ್ತಾರೆ ಬದುಕನ್ನು ಕಟ್ಟಕ್ಕೆ ಅಂತ. ಇಲ್ಲಿ ಅವ್ರವರೇ ಪಡ್ಕೋ, ಅವ್ರವರೇ ಮಜಾ, ಅವ್ರವರೇ ಎಂಜಾಯ್ಮೆಂಟ್. ಅದಕ್ಕೆ ಅಪೋಸ್ ಅಂತೆ, ಅನ್ಯಾಯ ಅಂತೆ. ಯಾರಿಗೆ? ಇದನ್ನ ಬೇರೆಯವರೆಲ್ಲ ಕೇಳಬೇಕಾಗಿರೋದು. ಅವಕಾಶ ವಂಚಿತರಾಗಿ ಸಮುದಾಯದ ಒಳಗಡೆ ಇರುವವರು ಕೇಳಬೇಕಿದ್ದೀನ. ಎಷ್ಟು ದಿನ ನೀವೇ ತಗೋತೀರಿ ನಿಮ್ಮ ಮನೆಗೆ ಅಂತ. ಎಸ್, ರಾಜ್ಯಸಭೆಯಲ್ಲಿ ಚೇರ್ಮನ್ ಧನ್ಕರ್ ಮತ್ತು ವಿಪಕ್ಷಗಳ ನಡುವಿನ ಸಮರ ತಾರಕಕ್ಕೇರಿದೆ. ಜಯಾ ಬಚ್ಚನ್ ಉದ್ದೇಶಿಸಿ ಚೇರ್ಮನ್ ಮತ್ತೊಮ್ಮೆ ಜಯಾ ಅಮಿತಾಬ್ ಬಚ್ಚನ್ ಅಂತ ಸಂಬೋಧಿಸಿದ್ರು. ಇದು ಗದ್ದಲಕ್ಕೆ ಕಾರಣವಾಯಿತು. ಚೇರ್ಮನ್ ಮಾತಿಗೆ ಜಯಾ ಬಚ್ಚನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ನಿಮ್ದು ಟೋನ್ ಚೆನ್ನಾಗಿಲ್ಲ ಅಂತ ಏನೇನೋ. ಆಯ್ತಾಯ್ತು, ಹಾವಭಾವ. ಅವ್ರು ಏನು ಫಿಲಮ್ ಆ್ಯಕ್ಟರ್, ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಹಾವಭಾವ ಇಲ್ಲ, ಅವ್ರಿಗೆ ಸರಿ ಇಲ್ಲ ಅಂತ ಅವ್ನು ಕಂಡಿದ್ದಾರೆ. ಮನೀಶ್ ಸಿಸೋಡಿಯಾ ದೆಹಲಿ DCM ಲಿಕರ್ ಲಾ ಸಿಕ್ಕಾಕೊಂಡಿದ್ರಲ್ಲ, ಅವ್ರನ್ನ ಇವತ್ತು ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿದೆ. 17 ತಿಂಗಳಿಂದ ಇದ್ದರು. ಸುಪ್ರೀಂ ಕೋರ್ಟ್ ಹೇಳ್ತು ನಿರಂತರವಾಗಿ ತನಿಖೆ ವಿಳಂಬ ಮಾಡಿದ್ದಕ್ಕೆ ಆತ ಕಾರಣ ಅಲ್ಲ, ಹಾಗಾಗಿ ಜಾಮೀನು ಕೊಡಬೇಕಾಗತ್ತೆ. ಅದು ನೀವು ತನಿಖೆ ಆಗದೇ ಹೋಗ್ತಿದ್ರೆ ಎಷ್ಟು ದಿನ ಅಂತ ಇಡೋಕ್ಕಾಗತ್ತೆ? ಆ ರೀತಿ ಹಂಗೆ ಮಾಡೋಕ್ಕೆ ಬರಲ್ಲ ಅಂತ ಆಮ್ ಆದ್ಮಿ ಪಕ್ಷ ಕೂಡಲೇ ಸಂಭ್ರಮ. ಅದಕ್ಕೆ BJP ಸಂಭ್ರಮ ಮಾಡೋಕ್ಕೇನಿಲ್ಲ, ಬೇಲ್ ಬಂದಾಗ ಆರೋಪ ಮುಕ್ತ ಅಲ್ಲ, ಸೀರಿಯಸ್ ಅಫೆನ್ಸು ಇನ್ನೂ ಇದೆ, ಚುನಾವಣಾ ವಿಚಾರಣೆ ನಡೀತಾ ಇದೆಯಪ್ಪ ಅಂತ. ಕರೆಕ್ಟ್, ಎರಡೂ ಕರೆಕ್ಟ್. ಹೊರಕ್ಕೆ ಬಂದಿದ್ದ ಸಂತೋಷದಲ್ಲಿ ಅವ್ರು ಸಂಭ್ರಮ ಮಾಡಿರ್ಬೋದು, ಬಟ್ ಸಂಭ್ರಮ ಮಾಡಿಬಿಟ್ಟ ತಕ್ಷಣ ಆರೋಪ ಮುಕ್ತ ಅಂತೇನು ಆಗಲ್ಲ, ಏನೂ ಆಗಿಲ್ಲ ಅಂತ. ಎಸ್. ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ಬಾಂಗ್ಲಾ ಭಾರತ ಗಡಿಯಲ್ಲಿ ಪರಿಸ್ಥಿತಿಯನ್ನ ಮೇಲ್ವಿಚಾರಣೆಗಾಗಿ ಒಂದು ಸಮಿತಿಯನ್ನ ಮಾಡಿದೆ. ಬಾಂಗ್ಲಾದಲ್ಲಿರುವ ಭಾರತೀಯರು, ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆಯನ್ನ ಸರಿಪಡಿಸುವ ಕೆಲಸವೂ ಕೂಡ ಶುರುವಾಗಿದೆ. ಆದರೆ ಇದರ ಮಧ್ಯೆಯೂ ಕೂಡ ಜನರ ಭೀತಿ ದೂರ ಆಗಿಲ್ಲ. ಬಾಂಗ್ಲಾದ ಸಾವಿರಾರು ನಾಗರಿಕರು ದೇಶ ತೊರೆದು ಭಾರತಕ್ಕೆ ವಲಸೆ ಬರಲು ಯತ್ನಿಸ್ತಾ ಇದ್ದಾರೆ. ಈ ಮಧ್ಯೆ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ಮರುಸ್ಥಾಪನೆಯಾದ ನಂತರ ಸ್ವದೇಶಕ್ಕೆ ಮರಳಲು ಸದ್ಯ ಭಾರತದ ಆಶ್ರಯದಲ್ಲಿರುವ ಶೇಖ್ ಹಸೀನಾ ಒಲವು ತೋರಿದ್ದಾರೆ ಎನ್ನಲಾಗ್ತಿದೆ. ಅಲ್ಲ, ಅದೆಲ್ಲ ಏನೋ ಒಂದು ಮಾಡ್ತಾರೆ, ಏನೋ ಒಂದು ಆಗತ್ತೆ. ಆದರೆ ಇವತ್ತೊಂದು ಅಬ್ಜೆಕ್ಷನ್ ಏನ್ರಿ, ಪ್ರಧಾನಿ ಹೇಳಿಕೆಯನ್ನು ಕೊಡುವಾಗ ಮೊಹಮ್ಮದ್ ಯೂನಸ್ಗೆ ಕಂಗ್ರ್ಯಾಚುಲೇಟ್ ಮಾಡಿ ಹಿಂದೂಗಳು ಅಂತ ಯಾಕೆ ಬಳಸಿದ್ರು? ಏನು DR ಕಾಂಗೋ
ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಧ್ಯಕ್ಷ ಬರೀಬೇಕಾಗಿತ್ತ? ಹಾಗಾದ್ರೆ ಭಾರತದ ಪ್ರಜೆಗಳಾಗಿ ಹಿಂದೂಗಳಿಗೆಲ್ಲ ಅಲ್ಲಿ ಮುಸ್ಲಿಮರಿಗೆ ಹೊಡಿತಿದಾರಾ? ಯಾಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿರೋದು? ಯಾಕೆ? ಮತ್ತೆ ಏನ್ ಬರೀಬೇಕಾಗಿತ್ತಲ್ಲಿ? ಯಾರ ರಕ್ಷಣೆ ಆಗ್ಬೇಕಲ್ಲ? ಯಾರ ಭಾರತೀಯ ಪ್ರಜೆಗಳು? ಅವ್ರು ಭಾರತೀಯ ಪ್ರಜೆಗಳಲ್ಲ, ಹೌದು. ಹಿಂದೂಗಳಷ್ಟೇ ಬಾಂಗ್ಲಾದಲ್ಲಿದ್ದಾರೆ. ಏನಂತ ಬರೀಬೇಕಿತ್ತು? ಯಾಕೆ ಬರೆದ್ರು? ಎಂಥ ಕಚಡಗಳನ್ನು ಈ ದೇಶದಲ್ಲಿ ಇಟ್ಕೊಂಡಿದ್ದೀವಿ ಇನ್ನುವೇ ನಾವು. ಅದಕ್ಕೆ DR ಕಾಂಗೋ ಅಧ್ಯಕ್ಷ ಬರೀಬೇಕಾಗಿತ್ತು ಕಾಗದ. ಯಾರಿಗೆ? ಮೊಹಮ್ಮದ್ ಯೂನಸ್ಗೆ. ಹಿಂದೂಗಳಿಗೆ ಯಾಕೆ ಮಾಡ್ತಾ ಇದೀಯಪ್ಪ? ಅವ್ರು ಕೇಳ್ತಾರ? ಅವ್ರಿಗೆ ಯಾಕೆ ಬೇಕು? ಯಾವ ಲೆವೆಲ್ಗೆ ಬಂದ್ಬಿಟ್ರು ನೋಡ್ಕೊಳ್ಳಿ. ಇದರಲ್ಲಿ ಸೈಲೆಂಟ್ ಅಪ್ಪ ಎಲ್ಲರೂ, ಕಾಂಗ್ರೆಸ್ಸೂ ಸೇರಿ, ರಾಹುಲ್ ಗಾಂಧಿನೂ ಸೇರಿ, ಎಲ್ಲರೂ ಸೈಲೆಂಟ್. ನಮಗೇನು ಗೊತ್ತೇ ಇಲ್ಲಪ್ಪ ವಿಚಾರ ಅನ್ನೋ ಟೈಪ್. ಬೇಕಾಗಿಲ್ವಲ್ಲ? ಗೊತ್ತೇ ಇಲ್ಲ. ಏನು ನಕರ ರಾಜಕಾರಣ ಮತ್ತು ದುಷ್ಟ ರಾಜಕಾರಣದ ಪರಮಾವಧಿಗೆ ಬಂದುಬಿಟ್ವಿ ನಾವು. ಇದೊಳ್ಳೆ ಕಷ್ಟವಾಯ್ತಲ್ಲ ಇದು. ವಯನಾಡಿನಲ್ಲಿ ಏನೋ ಆತಂಕ ಅಂತೆ, ಭೂಮಿ ಒಳಗಡೆಯಿಂದೆಲ್ಲ ಶಬ್ದ ಬರ್ತಿದೆ ಅಂತ ಜನ ಎಲ್ಲ ಹೆದರ್ಕೊಂಬಿಟ್ಟಿದ್ದಾರಂತೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು ಹೋಗಿ ಪರಿಶೀಲಿಸಿ ಏನಿಲ್ಲ ಆ ಥರ ಎಲ್ಲನೂ ಆಗಲ್ಲ, ಗಾಬರಿ ಆಗಬೇಡಿ ಅಂತೇನೋ ಹೇಳಿದಾರಂತೆ. ವಿಪರೀತ ಮಳೆ ಬಂದು ಇದು ಮಣ್ಣಿದಾದಾಗ ವೈಬ್ರೇಷನ್ಸ್ ಇರುತ್ತೆ, ಕೆಲವು ಸರಿ ಆ ಥರ ಆಗತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಏನಾಗುತ್ತೋ ಏನೋ. ನಾಳೆ ಪ್ರಧಾನಿ ಕೂಡ ಸ್ಥಳಕ್ಕೆ ಹೋಗ್ತಾರೆ.